ಹಾಯ್ ಹಲೋ ನಮಸ್ಕಾರ. ಇವತ್ತು ನವೆಂಬರ್ 26 ಸಂವಿಧಾನದ ದಿನ. ಸ್ವತಂತ್ರ ಭಾರತಕ್ಕೆ ಸಂವಿಧಾನವನ್ನು ರಚನೆ ಮಾಡಲು 1946ರಲ್ಲಿ ಸಂವಿಧಾನ ರಚನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿತ್ತು. ಈ ಒಂದು ರಚನಾ ಸಭೆಯಲ್ಲಿ 389 ಸದಸ್ಯರಿದ್ದರು. ಈ ಒಂದು ರಚನಾ ಸಭೆಗೆ ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಈ ಒಂದು ರಚನಾ ಸಭೆಯು 1947ರಲ್ಲಿ ದೇಶ ವಿಭಜನೆಯಾಗುವ ಹೊತ್ತಿಗೆ ಈ ಒಂದು ಸಂಖ್ಯೆಯು 299ಕ್ಕೆ ಕ್ಷೀಣಿಸಿತು. ಈ 299 ಸದಸ್ಯರಲ್ಲಿ 15 ಜನರು ಮಹಿಳೆಯರು ಸಹ ಇದ್ದರು. ಈ 15 ಜನ ಮಹಿಳೆಯರು ತಮ್ಮ ಒಂದು ಮಹಿಳಾ ಹಕ್ಕುಗಳನ್ನು ಮತ್ತು ಇತರ ಒಂದು ಸಂವಿಧಾನದ ವಿಧಗಳಿಗೆ ತಮ್ಮ ಒಂದು ಅನುಭವವನ್ನು ಮತ್ತು ತಮ್ಮ ಒಂದು ಕಾಣಿಕೆಯನ್ನು ನೀಡುವುದರ ಮೂಲಕ ಈ ಸಂವಿಧಾನವನ್ನು ರೂಪಿಸಿದ್ದಾರೆ. ನಮ್ಮ ಸಂವಿಧಾನವು ಅಂಗೀಕೃತವಾಗಿದ್ದು 1949 ನವೆಂಬರ್ 26ರಂದು ಅಂಗೀಕೃತವಾದಾಗ 395 ವಿಧಿಗಳು, 8 ಪರಿಚ್ಛೇದಗಳಿದ್ದವು. ಈಗ ಸದ್ಯದ ಸಂವಿಧಾನವು 448 ವಿಧಿಗಳು, 25 ವಿಭಾಗಗಳು, 12 ಪರಿಚ್ಛೇದಗಳನ್ನು ಹೊಂದಿದೆ. ನಮ್ಮ ಸಂವಿಧಾನವು 1.45 ಲಕ್ಷ ಪದಗಳನ್ನು ಒಳಗೊಂಡಿರುವ ಒಂದು ಜಗತ್ತಿನಲ್ಲಿಯೇ ಬಹುದೊಡ್ಡ ಸಂವಿಧಾನವಾಗಿದೆ. ನಮ್ಮ ಸಂವಿಧಾನಕ್ಕೆ ಮೊದಲು ಸಹಿ ಹಾಕಿದವರು ಮೊದಲ ರಾಷ್ಟ್ರಪತಿಯಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ನಮ್ಮ ಸಂವಿಧಾನವು ರೂಪಿಸಲು ತೆಗೆದುಕೊಂಡ ಒಂದು ಸಮಯ 2 ವರ್ಷ 11 ತಿಂಗಳು 17 ದಿನ.